ಬೆಂಗಳೂರು ಮಹಿಳೆಯರೇ ಬಿ ಕೇರ್ಫುಲ್. ಮತ್ತೆ ಶುರುವಾಗಿದೆ ಬೀದಿ ಕಾಮುಕರ ಹಾವಳಿ. ಬೆಂಗಳೂರಲ್ಲಿ ಕಿಸ್ಸಿಂಗ್ ಕಾಮುಕರ ಹಾವಳಿ ಶುರುವಾಗಿದೆ. ಎಲ್ಲಂದ್ರಲ್ಲಿ ಮಹಿಳೆಯರಿಗೆ ಮುತ್ತನ್ನ ಕೊಡ್ತಾನೆ ಈ ಕಾಮುಕ. ಪಾರ್ಕ್, ರೋಡ್ ಅಂತ ಅನ್ನೋದೇ ಮಹಿಳೆಯರಿಗೆ ಮುತ್ತನ್ನ ಇಡ್ತಾ ಇದ್ದಾನೆ ಈ ಕಾಮುಕ. ಒಂದೇ ದಿನ ಒಂದೇ ಸಮಯದಲ್ಲಿ ಇಬ್ಬರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಕುಟುಂಬದ ಜೊತೆ ವಾಕ್ಗೆ ಬಂದಿದ್ದಂತಹ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ತೋರಿದ್ದಾನೆ. ನಂತರ ಅದೇ ಪಾರ್ಕ್ನಲ್ಲಿ ಇನ್ನೊಬ್ಬ ಮಹಿಳೆಗೆ ಮುತ್ತನ್ನ ಇಟ್ಟಿದ್ದಾನೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ, ಈ ಮುಸುಡಿನೇ ಇದೀಗ ಕಾಮುಕ. ಎಲ್ಲಂದ್ರಲ್ಲಿ ಮಹಿಳೆಯರಿಗೆ ಮುತ್ತಿಕ್ತಾ ಇರುವಂತಹ ಈ ಮುಸುಡಿ ಬಲವಂತವಾಗಿ ತಬ್ಕೊಂಡು ತುಟಿಗೆ ಮುತ್ತನ್ನ ಕೊಟ್ಟಿದ್ದಾನೆ. ಮಿಲ್ಟನ್ ಪಾರ್ಕ್ ಬಳಿ ಮುತ್ತನ್ನ ಕೊಟ್ಟಿದ್ದಾನೆ ಕಾಮುಕ. ತಬ್ಬಿ ತುಟಿಗೆ ಬಲವಂತವಾಗಿ ಮುತ್ತನ್ನ ಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಯಾರಿಗಾದ್ರೂ ಕೂಡ ನೀನು ಹೇಳ್ಕೋ ಅಂತ ಹೇಳಿ ಎಸ್ಕೇಪ್ ಆಗಿದ್ದಾರೆ. ಜೂನ್ 6ರಂದು ನಡೆದಿದ್ದಂತಹ ಘಟನೆ. ಬೀದಿ ಕಾಮುಕ ಮದನ್ನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಪುಲಕೇಶಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಂಥವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗಬೇಕು. ಪಾಪ ಹೆಣ್ಮಕ್ಳು ಹಾದಿ ಬೀದಿಲಿ ಓಡಾಡಬಾರ್ದು, ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಬೀದಿ ಕಾಮುಕರು. ಸರಿಯಾಗಿ ಶಿಕ್ಷೆ ಆಗಬೇಕು. ಜೂನ್ 6ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಹೆಣ್ಮಕ್ಳು ಬೀದಿಲಿ ಓಡಾಡಬೇಕಾ ಬೇಡವಾ, ಪಾರ್ಕಿಗೆ ಹೋಗಬೇಕಾ ಬೇಡವಾ ಅಂತ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಪಾರ್ಕು, ರೋಡು ಅಂತ ಅಂದೆ ಮಹಿಳೆಯರಿಗೆ ಮುತ್ತನ್ನ ಇಡ್ತಾ ಇದ್ದಾನೆ ಈ ಬೀದಿ ಕಾಮುಕ. ಈತನ ಹೆಸರು ಮದನ್ ಅಂತ ಹೇಳಿ. ನೋಡಿ, ಆತನೇ ಒಮ್ಮೆ ನೋಡ್ಕೊಂಬಿಡಿ. ಈಗಾಗಲೇ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಬರೀ ಇದೆರಡೇ ಪ್ರಕರಣಗಳ ಅಥವಾ ಈ ಹಿಂದೆ ಯಾವುದಾದ್ರೂ ಇದೇ ರೀತಿಯಾದಂತಹ ಘಟನೆ ಆಗಿದ್ರೆ ಎಲ್ಲೆಲ್ಲ ಆಗಿರಬಹುದು. ಯಾಕೆಂತಂದ್ರೆ ನೋಡಿ, ಭಯ ಪಡ್ತಾರೆ ಮಹಿಳೆಯರು ದೂರನ್ನ ಕೊಡೋದಕ್ಕೆ. ಏನಾದರೂ ಮಾಡಿಬಿಟ್ರೆ, ನಮ್ಮನ್ನೇನಾದರೂ ಸಾಯಿಸ್ಬಿಟ್ರೆ ಅನ್ನುವಂತಹ ಭಯ ಕೂಡ ಇರುತ್ತೆ. ಮತ್ತು ಇನ್ನೂ ಕೆಲವರು ಹುಚ್ಚ ಇರಬಹುದು, ಸೊ ಹಾಗಾಗಿ ಈ ರೀತಿಯಾಗಿ ವರ್ತಿಸ್ತಾ ಇರಬಹುದು ಅಂತ ಹೇಳಿ ಈ ಸಹವಾಸನೆ ಬೇಡ ಅಂತ ಹೇಳಿ ದೂರ ಆಗೋರು ಕೂಡ ಉಂಟು. ಕೇಸ್ ಕೊಡೋದಕ್ಕೂ ಅಂದರೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಭಯ ಪಡ್ತಾರೆ.